ನಟ ವಿಜಯ ರಾಘವೇಂದ್ರ ಅವರು ಪತ್ನಿ ಸ್ಪಂದನಾ ಅವರನ್ನು ಅಗಲಿ 1.5 ವರ್ಷಗಳಾಗಿವೆ. ಸದ್ಯ ವಿಜಯ ರಾಘವೇಂದ್ರ ಅವರು ಒಂಟಿಯಾಗಿ ಮಗನನ್ನು ಸಾಕುತ್ತಿದ್ದಾರೆ. ಸದ್ಯ ಮಗನ ಪಾಲಿಗೆ ಅಪ್ಪ ಅಮ್ಮ ಎಲ್ಲವೂ ಅವರೇ ಆಗಿದ್ದಾರೆ. ಮಗನನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ರಾಘು. ತಾವೇ ಕಾಫಿ ತಿಂಡಿ ಊಟ ಮಾಡಿಕೊಡುತ್ತಾರೆ. ತಂದೆಯಂತೆ ಮಾತ್ರವಲ್ಲದೆ ಸ್ನೇಹಿತನಾಗಿ ಕೂಡ ತುಂಬಾನೇ ಕ್ಲೋಸ್ ಆಗಿದ್ದಾರೆ ಮಗನ ಜೊತೆ. ಸಹಜವಾಗಿ ಅಪ್ಪ ಅಮ್ಮ ಚಿತ್ರ ತಾರೆಯರು ಆಗಿದ್ದರೆ ಅವರ ಮಕ್ಕಳು ಕೂಡ ಸಿನಿಮಾಕ್ಕೆ ಬರುತ್ತಾರೆ ಎಂದು ಅವರ ಮೇಲೆ ಕಣ್ಣು ಇದ್ದೇ ಇರುತ್ತದೆ. ವಿಜಯ ರಾಘವೇಂದ್ರ ಅವರ ಪುತ್ರ ಶೌರ್ಯ ಕೂಡ ಜಿಮ್ ಬಾಡಿ ಬೆಳೆಸಿಕೊಂಡಿದ್ದು ಹೀರೋ ರೀತಿಯಲ್ಲಿ ಮಿಂಚುತ್ತಿದ್ದಾನೆ. ಅದಕ್ಕಾಗಿಯೇ ಶೌರ್ಯ ಕೂಡ ಸಿನಿಮಾದಲ್ಲಿ ನಟಿಸಬೇಕು ಎನ್ನುವುದು ವಿಜಯ ರಾಘವೇಂದ್ರ ಅವರ ಅಸಂಖ್ಯ ಅಭಿಮಾನಿಗಳ ಆಶಯ. ಇದೇ ಕಾರಣಕ್ಕೆ ಪದೇ ಪದೇ ಸಿನಿಮಾದ ಬಗ್ಗೆ ಪ್ರಶ್ನೆ ಕೇಳುತ್ತಲೇ ಇರಲಾಗುತ್ತದೆ. ಇದೀಗ ಟಿವಿ ಸಂದರ್ಶನದಲ್ಲಿ ವಿಜಯ ರಾಘವೇಂದ್ರ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಅವನ ಅಮ್ಮ ಮೊದಲಿನಿಂದಲೂ ಹೇಳುತ್ತಲೇ ಇದ್ದರು, ಇವನಿಗೆ ಸಿನಿಮಾದ ಮೇಲೆ ಸಖತ್ ಇಂಟ್ರೆಸ್ಟ್ ಇದೆ, ಸುಮ್ಮನೆ ಫೋರ್ಸ್ ಕೊಡುತ್ತಾನೆ ಎಂದು. ಅದೇ ರೀತಿ ಶೌರ್ಯನಿಗೂ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇದೆ ಎಂದಿದ್ದಾರೆ. ಆದರೆ ಸದ್ಯ ಮಗ ಚಿತ್ರರಂಗಕ್ಕೆ ಎಂಟ್ರಿ ಕೊಡುವುದಿಲ್ಲ. ಅವನು ಜಿಮ್ಗೆಲ್ಲ ಹೋಗುತ್ತಿದ್ದಾನೆ. ಇನ್ನು 11ನೇ ತರಗತಿ ಓದುತ್ತಿದ್ದಾನೆ. ಎಡಿಟಿಂಗ್, ಡಿಜಿಟಲ್ ಬಗ್ಗೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಆದರೆ ಸದ್ಯ ಅವನು ಸಿನಿಮಾಗೆ ಎಂಟ್ರಿ ಕೊಡುವುದಿಲ್ಲ ಎಂದಿದ್ದಾರೆ. ಮುಂದಾದರೂ ಇನ್ನು ಸ್ವಲ್ಪ ದೊಡ್ಡವನಾದ ಮೇಲೆ ಮಗ ಸಿನಿಮಾದಲ್ಲಿ ಮಿಂಚಲಿ ಎನ್ನುವುದು ಅಭಿಮಾನಿಗಳ ಹಾರೈಕೆ. ಶೌರ್ಯ ಸಿನಿಮಾಗೆ ಬರಬೇಕಾ ಬೇಡವಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.